ಆರ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಕಾವೇರಿ ಜಲ ವಿವಾದ. ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ನಲ್ಲೇ ಸಿಗುತ್ತಾ ರಿಲೀಫ್? ಇನ್ನಷ್ಟು ನೀರು ಹರಿಸುವ ಆದೇಶ ಬಂದ್ರೆ ಮತ್ತೆ ಟೆನ್ಷನ್ ಹೆಚ್ಚಾಗ್ಬಿಡುತ್ತೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಾದ್ರೂ ಕರ್ನಾಟಕದ ಪರವಾಗಿ ತೀರ್ಪು ಬರುತ್ತಾ ಅಂತ. ಇಲ್ಲಿವರೆಗೂ 5,000 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಹೇಳ್ತಾ ಇದ್ರು. ಆದ್ರೀಗ ಮತ್ತಷ್ಟು ನೀರು ಹೆಚ್ಚು ಹರಿಸಬೇಕು ಅಂದ್ರೆ ಮತ್ತೆ ಟೆನ್ಷನ್ ಹೆಚ್ಚಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ತಮಿಳುನಾಡು ಅರ್ಜಿ ವಿಚಾರಣೆ. ನ್ಯಾಯಮೂರ್ತಿ ವಿಕ್ರಮ್ನಾಥ್ ಮತ್ತು ಸಂದೀಪ್ ಮೆಹ್ತಾ ಪೀಠದಲ್ಲಿ ವಿಚಾರಣೆ. ಸ್ಟೇಟಸ್ ರಿಪೋರ್ಟ್ ಸಲ್ಲಿಸುವಂತೆ ಸೂಚಿಸಿತ್ತು ಸುಪ್ರೀಂ ಕೋರ್ಟ್. ವರದಿ ಸಲ್ಲಿಕೆಗೆ ಸಿಡಬ್ಲ್ಯೂಎಂಎಗೆ ಸೂಚನೆ ನೀಡಿದ್ದ ಸುಪ್ರೀಂ ಕೋರ್ಟ್ ಕರ್ನಾಟಕ ಹರಿಸಿರುವ ನೀರಿನ ಕುರಿತು ವರದಿ ಇಂದು ಸಲ್ಲಿಕೆ ಆಗುತ್ತೆ. ಸದ್ಯದ ನೀರಿನ ಮಟ್ಟ ಕುರಿತು ಇಂದೇ ವರದಿ ಸಲ್ಲಿಕೆ. ಸಿಡಬ್ಲ್ಯೂಎಂಎ ಸಲ್ಲಿಸುವ ವರದಿ ಪರಿಶೀಲನೆ ಮಾಡುತ್ತೆ ಸುಪ್ರೀಂ ಕೋರ್ಟ್. ವರದಿ ಪರಿಶೀಲಿಸಿ ಮಹತ್ವದ ತೀರ್ಪು ನೀಡಲಿದ್ದಾರೆ ಸುಪ್ರೀಂ ಕೋರ್ಟ್ನಿಂದ. ಹೀಗಾಗಿ ಇವತ್ತಾದ್ರೂ ಅಟ್ಲೀಸ್ಟ್ ಕರ್ನಾಟಕದ ಪರವಾಗಿ ತೀರ್ಪು ಬರುತ್ತಾ ಅನ್ನುವಂಥ ಒಂದು ನಿರೀಕ್ಷೆ. ರಾಜ್ಯದಲ್ಲಿ ಮಳೆಯ ಅಭಾವ ಇರೋದ್ರಿಂದ ಡ್ಯಾಮ್ಗಳು ತುಂಬಿಲ್ಲ ಅಂತ ಕರ್ನಾಟಕದ ವಾದ. ನಮಗೆ ಕಷ್ಟ ಇದ್ರೂ ಕೂಡ ಪ್ರಾಧಿಕಾರದ ಆದೇಶವನ್ನು ಪಾಲಿಸ್ತಾ ಇದ್ದೀವಿ. ಆದಷ್ಟು ನೀರು ಹರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ನಮ್ಮಲ್ಲೇ ರೈತರ ಬೆಳೆಗಳಿಗೆ ನೀರು ಬಿಟ್ಟಿಲ್ಲ. ರೈತರಿಂದ ಆಕ್ರೋಶ ಹೆಚ್ಚಾಗ್ತಿದೆ. ಮಳೆ ಕೊರತೆಯಿಂದಾಗಿ ಮುಂದೆ ಕುಡಿಯೋ ನೀರಿಗೂ ನಮಗೆ ಕಷ್ಟ ಬರುತ್ತೆ. ಇಂಥ ಸ್ಥಿತಿಯಲ್ಲಿ ಹೆಚ್ಚುವರಿ ನೀರು ಬಿಡಿ ಅಂದರೆ ನಮಗೆ ಕಷ್ಟ ಅಲ್ವಾ ಅನ್ನೋದು ಕರ್ನಾಟಕದ ವಾದ. ಮತ್ತೊಂದು ಕಡೆ ತಮಿಳುನಾಡು ಆರೋಪ ಮಾಡ್ತಾ ಇದೆ, ತನಗೆ ಬರಬೇಕಾದ 64 TMC ಪೂರ್ತಿ ನೀರು ಬಂದಿಲ್ಲ. ಈವರೆಗೆ ಕೇವಲ 14.8 TMC ನೀರು ಮಾತ್ರ ತಲುಪಿದೆ. ಸುಮಾರು 20 TMC ನೀರಿನ ಕೊರತೆ ಇದೆ. ನಮಗೆ ತಿಂಗಳ ಕೋಟಾದಲ್ಲಿ ಬರಬೇಕಾದ ನೀರನ್ನ ಬಿಡಿಸಿ ಅಂತ. ಕರ್ನಾಟಕದ ಪರಿಸ್ಥಿತಿಯನ್ನು ಕೂಡ ತಮಿಳುನಾಡು ಅರ್ಥ ಮಾಡ್ಕೊಳ್ಬೇಕಲ್ಲ. ಅವ್ರು ಅರ್ಥ ಮಾಡ್ಕೋತಿಲ್ಲ. ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ ಆದ್ರೂ ಅರ್ಥ ಮಾಡ್ಕೊಳ್ಳುತ್ತಾ ವಾಸ್ತವದ ಪರಿಸ್ಥಿತಿ ಹೇಗಿದೆ, ನಮ್ಮ ಕರ್ನಾಟಕದಲ್ಲಿರುವಂಥ ಡ್ಯಾಮ್ಗಳಲ್ಲಿ ಎಷ್ಟು ನೀರಿದೆ, ಅದ್ರ ಬಗ್ಗೆ ಇವತ್ತು ರಿಪೋರ್ಟನ್ನು ಸಲ್ಲಿಕೆ ಮಾಡ್ತಾರೆ. ನೋಡೋಣ.